42 ಹಾಗೂ ಲಘು ಮೋಟಾರ್ ವಾಹನ ಚಾಲನಾ ತರಬೇತಿಗೆ 203. ಧನ್ಯವಾದಗಳು ಎಲ್ಲ ಗಣ್ಯರಿಗೆ ಮತ್ತು ವಾಹನ ಚಾಲಕರಿಗೆ. ಇವರಿಗೆ ಈ ಒಂದು ಸಂದರ್ಭದಲ್ಲಿ ನೇಮಕಾತಿ ಪತ್ರವನ್ನು ನೀಡಲಾಗ್ತಾ ಇದೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಡಿ ದೇವರಾಜ ಅರಸರವರ ಜಯಂತಿ ಪ್ರಯುಕ್ತ ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ ಒಟ್ಟು 598 ಮಹಿಳಾ ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ 461 ಪುರುಷ ಪೌರ ಕಾರ್ಮಿಕರಿಗೆ ಸುರಕ್ಷತಾ ಸಲಕರಣೆಗಳನ್ನು ನೀಡಲಾಗುತ್ತಿದ್ದು ಸಾಂಕೇತಿಕ ಸೋಲಬಾಯಿ ಲಿಂಗಪ್ಪ, ಸರಸ್ವತಿ ಸುರೇಶ್, ಸುವರ್ಣ ಲಿಂಗಪ್ಪ, ನಾಗಮ್ಮ ರೇವಣಸಿದ್ದಪ್ಪ ಹಾಗೂ ರಾಣಮ್ಮ ಗುರುನಾಥ್ ಇವರು ವೇದಿಕೆಗೆ ಆಗಮಿಸಿ ಸೀರೆಯನ್ನ ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ವೇದಿಕೆಯ ಬಲಭಾಗದಲ್ಲಿ ತಾವುಗಳು ಸಜ್ಜಾಗಿರಬೇಕು. ಇಬ್ಬರು ದಿವ್ಯಾಂಗರಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಫಯಾಜ್ ತಂದೆ ಬಾಬಾ ಪಟ್ಯಾಜ್ ಖಾನ್ ತಂದೆ ಅಜಂ ಖಾನ್ ಇವರಿಗೆ ನೀಡಲಾಗ್ತಾ ಇದೆ. ವಿಕಲ ಜೀವ ದಾರಿಯನ್ನ ಕಲ್ಪಿಸಿಕೊಟ್ಟಂತಹ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಎಲ್ಲ ಸಚಿವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಮೂಲಕ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಎಲ್ಲ ಪ್ರೇಕ್ಷಕ ಬಾಂಧವರು, ಕರ್ನಾಟಕ ರಾಜ್ಯ ಸನ್ಮಾನ್ಯ ಕಲಬುರಗಿಯ ದಕ್ಷಿಣ ವಲಯದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಹೊಸದಾಗಿ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆಯಾಗಿ ಲೋಕಸಭಾ ಸದಸ್ಯರಂತ ಸನ್ಮಾನ್ಯ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬ್ರೆ, ಆತ್ಮೀಯ ಮಿತ್ರರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ವಿಧಾನ ಪರಿಷತ್ ಸದಸ್ಯರು, ಜಗದೇವ್ ಗುತ್ತದರವರೇ, ಮಾನ್ಯ ಸಾರ್ವಜನಿಕ ಬಂಧುಗಳೇ, ಫಲಾನುಭವಿಗಳೇ, ಮಾಧ್ಯಮದ ಮಿತ್ರರೇ, ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ವೇದಿಕೆ ಮೇಲೆ ಬಹಳಷ್ಟು ಜನ ಮಾತನಾಡುತ್ತಿದ್ದಾರೆ. ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡಲಾರದೆ ಇವತ್ತು ಈ ದೇಶಕ್ಕೆ ಕಂಡ ಅಪರೂಪದ ವ್ಯಕ್ತಿ ದಿವಂಗತ ದೇವರಾಜ ಅರಸರ 109ನೇ ಜಯಂತಿ ಉತ್ಸವ ನಾವೆಲ್ಲ ಆಚರಣೆ ಮಾಡ್ತೀವಿ. ದೇವರಾಜ ಅರಸರ ಒಂದು ಕಲ್ಪನೆ ಏನಿತ್ತು, ಈ ಭಾಗದಲ್ಲಿ, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶ ಸಿಗ್ತಕ್ಕಂಥ ವಿಚಾರವನ್ನು ಮಂಡಿರ್ತಕ್ಕಂಥವ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಡಾಕ್ಟರ್ ಚಂದ್ರಪ್ರಕಾಶ್ ಪಾಟೀಲ್ರು, ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಪ್ರಿಯಾಂಕಾ ಖರ್ಗೆ ಅವರು ಎಂಥ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಕಾರ್ಯಕ್ರಮ ಆಗಿದ್ದಾರೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಮುಂದಿನ ಪೀಳಿಗೆಗೆ, ಮುಂದಿನ ಜನಾಂಗಕ್ಕೆ ದೇವರಾಜ ಅರಸರು ಆಗಿನ ಕಾಲದಲ್ಲಿ 20 ಅಂಶಗಳ ಕಾರ್ಯಕ್ರಮವನ್ನು ಶ್ರೀಮತಿ ಇಂದಿರಾ ಗಾಂಧಿ ಅವರು ತಂದಿರತಕ್ಕಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಬಡವರ ಕಣ್ಣೀರು ಹೊರತಕ್ಕಂಥ ರೀತಿಯಲ್ಲಿ ಅದನ್ನು ಜಾರಿಗೆ ತಂದು ನಿರ್ಗತಿಕರಾಗಿರ್ತಕ್ಕಂಥ ಸಮಾಜದಲ್ಲಿ ಎಲ್ಲ ಕಡೆಯಿಂದ ತಿರಸ್ಕರಿಸಲ್ಪಟ್ಟಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರಿಗೂ ಕೂಡ ಸಮಾನ ಹಕ್ಕುಗಳನ್ನು ಪಟ್ಟಿರ್ತಕ್ಕಂಥದ್ದು ಇತಿಹಾಸ ಇದೆ. ಯಾವ ದೇವರಾಜ ಅರಸರು ಉಳುವಳಿ ಭೂಮಿ ಅಂತ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಂದು ಎಲ್ಲ ಶ್ರೀಮಂತರ ಭೂಮಿಯನ್ನು ಬಡವರಿಗೆ ಹಂಚಿದ್ದು ಇತಿಹಾಸ. ಇದು ಸಮಾನತೆ ಹರಿಕಾರ ಅಂತಾರೆ. ಇದು ರಾಜಕೀಯ ಮುತ್ಸದ್ದಿ ಮಾಡ್ತಕ್ಕಂಥ ಕೆಲಸ. ಅಂತ ಒಂದು ಕೆಲಸವನ್ನು ಕೂಡ ಈ ಭಾಗದಲ್ಲಿ 371 ಕಲಂ ತಿದ್ದುಪಡಿ ತರುವುದರ ಮೂಲಕ ಈ ಮುಂದಿನ ಜನಾಂಗಕ್ಕೆ, ಪೀಳಿಗೆಗೆ ಅನುಕೂಲ ಮಾಡತಕ್ಕಂಥ ರೀತಿಯಲ್ಲಿ ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ದಿವಂಗತ ಧರ್ಮ್ ಸಿಂಗ್ ಸಾಹೇಬರು, ಈ ಭಾಗದ ಅನೇಕ ಹೋರಾಟಗಾರರು ಮಾಡಿರ್ತಕ್ಕಂಥದ್ದು ಈ ಭಾಗದ ಅಭಿವೃದ್ಧಿಗೋಸ್ಕರ ಬರ್ತಕ್ಕಂಥ ಪೀಳಿಗೆಗೆ ಅವರು ಒಂದು ಪಂಚಾಯತ್ ರಾಜ್ ತಿದ್ದುಪಡಿ ತಂದು ಇವತ್ತು ಎಲ್ಲರೂ ಕೂಡ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನು ಕೂಡ ತಾಲೂಕು ಪಂಚಾಯತಿ ಅಧ್ಯಕ್ಷ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ, ಮಹಾನಗರ ಪಾಲಿಕೆ ಮೇಯರ್ ಆಗಬೇಕು, MP ಆಗಬೇಕು, MLA ಎಲ್ಲವನ್ನ ಜಾರಿಗೆ ತಂದಿರ್ತಕ್ಕಂಥ ಪಂಚಾಯತ್ ರಾಜ್ ತಿದ್ದುಪಡಿಯಿಂದ ನಮ್ಮ ದಿವಂಗತ ರಾಜೀವ್ ಗಾಂಧಿ ಅವರು ಅಂತ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು, ಚಂದ್ರಪ್ರಕಾಶ್ ಪಾಟೀಲ್ ಕೂಡ ತಮಗೆಲ್ಲ ಗೊತ್ತಿದೆ. ನಾವೆಲ್ಲ ಬೆಂಗಳೂರಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ, ಕ್ಯಾನ್ಸರ್ ಹಾಸ್ಪಿಟಲ್, ಜಯದೇವ್ ಹಾಸ್ಪಿಟಲ್, ಇವತ್ತು ಕಿದ್ವಾಯಿ ಹಾಸ್ಪಿಟಲ್, ಎಲ್ಲ ಆಸ್ಪತ್ರೆಗಳನ್ನ ದೊಡ್ಡ ಬಂದ್ರೆ ಇವತ್ತು ಕಟ್ಟಡವನ್ನು ಕಟ್ಟಿ ಈ ಭಾಗದ ಜನರಿಗೆ ಮುಂದಿನ ಬರ್ತಕ್ಕಂಥ ಪೀಳಿಗೆಗೆ ಅನುಕೂಲ ಮಾಡಿರ್ತಕ್ಕಂಥ ಪುಣ್ಯಾತ್ಮರಿವರು. ಅದೇ ರೀತಿ ಇವತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಕೂಡ
ಹೋದ ಸಲ ITBID ಜಗತ್ತಿನಲ್ಲಿ ಯಾರು ಮಾಡದೇ ಇರತಕ್ಕಂಥ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ವ್ಯಕ್ತಿ. ಪಂಚಾಯತ್ ರಾಜ್ ತಿದ್ದುಪಡಿ ಇವತ್ತು ಇಷ್ಟೊಂದು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಪ್ರಿಯಾಂಕಾ ಖರ್ಗೆಜಿಯವರು. ಇಂಥ ಒಬ್ಬ ಸಣ್ಣ ವಯಸ್ಸಿನಲ್ಲೇ ಮುಂದೆ ಮಾಡುತ್ತಾ ಇದ್ದಾರೆ. ತಮ್ಮೆಲ್ಲರ ಪರವಾಗಿ ಅವರಿಗೆ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಕಲಬುರಗಿ ದಕ್ಷಿಣ ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಟ್ಟೆ. ಮಾತನಾಡುವುದು ವೇದಿಕೆಯಲ್ಲಿ ಆಭಾಸ ಅನಿಸ್ತಾ ಇದೆ. ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ. ಮೊದಲನೇದಾಗಿ ಇವತ್ತು ಒಂದು ಐತಿಹಾಸಿಕ ದಿನ ಅಂತ ನಾನು ಭಾವಿಸ್ತಾ ಇದ್ದೇನೆ. ಬಹಳ ಪ್ರಮುಖವಾದಂಥ ದಿನ ಕೂಡ ಹೌದು. ಯಾಕಂದ್ರೆ ಇವತ್ತು ನಮ್ಮ ದೇಶದ ಇಬ್ರು ಪ್ರಮುಖ ನಾಯಕರ ಜನ್ಮದಿನ ಇವತ್ತು. ಶ್ರೀ ರಾಜೀವ್ ಗಾಂಧಿ ಅವರು ಹಾಗೂ ಶ್ರೀ ದೇವರಾಜ ಅರಸ್ ಅವರು. ಇವರಿಬ್ಬರಲ್ಲೂ ಕಾಮನ್ ಫ್ಯಾಕ್ಟರ್ ಏನಪ್ಪಾ ಅಂದ್ರೆ ಇಬ್ರಿಗೂ ಕೂಡ ಬಡವರ ಬಗ್ಗೆ, ಶೋಷಿತ ಜನಾಂಗದ ಬಗ್ಗೆ ಬಹಳಷ್ಟು ಕಾಳಜಿ ಇದೆ. ಈ ಇಬ್ರು ಮಹಾನಾಯಕರು ಶೋಷಿತ ಜನರಿಗೆ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ಎಂದು ಪ್ರಾಮಾಣಿಕ ಆಡಳಿತ ನೀಡಿದಂತ ವ್ಯಕ್ತಿಗಳು ಇವರಿಗೆ. ಕೋಟ್ಯಾಂತರ ಧ್ವನಿ ಇರಲಾರ್ದಂತ ಜನರಿಗೆ ಧ್ವನಿ ಕೊಟ್ಟಂತ ಮಹಾನಾಯಕರು ಇವರಿಬ್ರು. ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ದುರ್ಬಲಗೊಂಡ ಸಮುದಾಯಗಳನ್ನು ಗುರುತಿಸಿ ಅವರಿಗೆ ಅಧಿಕಾರವನ್ನ ನೀಡಿದಂತ ವ್ಯಕ್ತಿಗಳು ನಮ್ಮ ರಾಷ್ಟ್ರದಲ್ಲಿ ಯಾರಾದರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ರಾಜೀವ್ ಗಾಂಧಿ ಅವರು ಮತ್ತೆ ದೇವರಾಜ ಅರಸ್ರವರು. ದೇವರಾಜ ಅರಸ್ರವರು ತಮ್ಮ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳ ಮುಖಾಂತರ ಸಾಮಾಜಿಕ ಕ್ರಾಂತಿಯನ್ನ ತಂದಿದ್ದನ್ನು ಅಲ್ಲಂಪ್ರಭು ಪಾಟೀಲ್ ಅವರು ಮತ್ತೆ ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ಸಾಹೇಬರು ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಉಳುವನೆ ಭೂಮಿಯ ಒಡೆಯ ಯೋಜನೆಯಿಂದ ಲಕ್ಷಾಂತರ ಜನರಿಗೆ ಬದುಕಿನ ಹಾದಿ ಮಾಡಿಕೊಟ್ಟಿದೆ. ಜೀತ ಪದ್ಧತಿ ಇರಬಹುದು, ಮಲ ಹೊರುವ ಪದ್ಧತಿ ಇರಬಹುದು, ಇವೆಲ್ಲನೂ ನಿರ್ಮೂಲನೆ ಮಾಡಿ ಪರಿಷ್ಠ ಜಾತಿಗಳಿಗೆ ಒಂದು ಸ್ವಾಭಿಮಾನದ ಬದುಕನ್ನ ಕೊಟ್ಟುವಂತ ವ್ಯಕ್ತಿ ದೇವರಾಜ ಅರಸ್ ಅವರು. ಗ್ರಾಮೀಣ ಪ್ರದೇಶಗಳಲ್ಲಿ ಹಿಂದುಳಿದ ವರ್ಗದವರಿಗೆ ಇವತ್ತು ಶಿಕ್ಷಣಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಹಾಸ್ಟೆಲ್ಗಳನ್ನ ಪ್ರಾರಂಭ ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಕ್ರಾಂತಿ ತಂದವರು ಇವತ್ತು ದಿವಂಗತ ದೇವರಾಜ ಅರಸ್ ಸಾಹೇಬರು. ನಮ್ಮ ಸರ್ಕಾರ ಕೂಡ ಇವತ್ತು ಅವರು ಹಾಕಿರುವಂತ ಹಾದಿನಲ್ಲೇ ನಾವು ನಡೀತಾ ಇದ್ದೀವಿ. ಮತ್ತೆ ದೇವರಾಜ ಅರಸ್ ಸಾಹೇಬರ ವಿಶೇಷವಾದಂತ ಗುಣ ಏನಿತ್ತು ಅಂದ್ರೆ ಬೇರ್ ಮಟ್ಟದಲ್ಲಿ ಅವರು ನಾಯಕತ್ವವನ್ನ ಬೆಳೆಸುವುದರಲ್ಲಿ ಯಾವಾಗಲೂ ಆಸಕ್ತಿ ತೋರಿಸ್ತಾ ಇದ್ರು. ಇವತ್ತು ನಮ್ಮ ರಾಜ್ಯದಲ್ಲಿರ್ಬೋದು, ರಾಷ್ಟ್ರದಲ್ಲಿರ್ಬೋದು ಹಲವಾರು ನಾವು ಏನು ನಾಯಕರನ್ನ ನಾವು ನೋಡ್ತೀವಿ, ಅವೆಲ್ಲರೂ ಕೂಡ ದೇವರಾಜ ಅರಸ್ ಸಾಹೇಬರು ಬೆಳೆಸಿದಂತವರು. ಅದಕ್ಕೆ ಬಹಳ ದೊಡ್ಡ ಉದಾಹರಣೆ ಇವತ್ತು ರಾಷ್ಟ್ರ ನಾಯಕತ್ವದಲ್ಲಿ ಇದೆ ಅಂದ್ರೆ ಅವರ ಒಂದು ಕಾರಣದಿಂದ ಅಂದ್ರೆ ಖರ್ಗೆ ಸಾಹೇಬರು ಏನು ರಾಜಕೀಯದಲ್ಲಿ ಆಸಕ್ತಿ ಹೆಚ್ಚಿರ್ಲಿಲ್ಲ ಅವಾಗಿನ ಸಂದರ್ಭದಲ್ಲಿ. ಅವಾಗ ಧರ್ಮರಾವ್ ಅಫಜಲ್ಪುರ್ಕರ್ ಸಾಹೇಬರು ಮತ್ತೆ ದೇವರಾಜ ಅರಸ್ ಸಾಹೇಬರು ಇಬ್ಬರೂ ಕೂಡ ಇವರಿಗೆ ಗುರುತಿಸಿ ನೀವು ಬರೇ ಕಾನೂನು ತಜ್ಞರಾಗಿ ಅಥವಾ ನೀವು ವಕೀಲರಾಗಿದ್ರೆ ನಡೆಯೋದಿಲ್ಲ, ನೀವು ನಿಮ್ಮಂತವ್ರು ರಾಜಕೀಯಕ್ಕೆ ಬರಬೇಕು ಅಂದ್ಬಿಟ್ಟು ಒತ್ತಾಯ ಮಾಡಿಬಿಟ್ಟು ಅವರಿಗೆ ಗುರುತಿಸಿ ಟಿಕೆಟ್ ಕೊಟ್ಟು ಇವತ್ತು ಅವರು AICC ಅಧ್ಯಕ್ಷರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ದೇವರಾಜ ಅರಸ್ ಸಾಹೇಬ್ರ ಒಂದು ಆಶೀರ್ವಾದದಿಂದ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದೇ ರೀತಿ ರಾಜೀವ್ ಗಾಂಧಿ ಅವರು ಕೂಡ ಸಮಾಜದಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನೇ ತಂದಿದ್ದಾರೆ. ಇವತ್ತು ನಮ್ಮ ಪ್ರಜಾಪ್ರಭುತ್ವ ಹಾಗೂ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದು ಮುಟ್ತಾ ಇದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ದಿವಂಗತ ನಮ್ಮ ಮಾಜಿ ಪ್ರಧಾನಿಯಾದಂತ ರಾಜೀವ್ ಗಾಂಧಿ ಅವರು 1992ರಲ್ಲಿ 73ನೇ ತಿದ್ದುಪಡಿ ತಂದಿ ಸಂವಿಧಾನಕ್ಕೆ ಇವತ್ತು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಒಂದು ಸಂವಿಧಾನಿಕವಾದಂತಹ ಹಕ್ಕು ಮತ್ತೆ ಸಂವಿಧಾನಿಕವಾದಂತ ಸ್ಥಾನಮಾನ ಕೊಟ್ಟಂತ ವ್ಯಕ್ತಿ ಅವರು. ಇವತ್ತು ಆ ಒಂದು ಸಣ್ಣ ಅಮೆಂಡ್ಮೆಂಟ್ ಇಂದ 74ನೇ ಅಮೆಂಡ್ಮೆಂಟ್ ಇಂದ ಇವತ್ತು ಸಾಕಷ್ಟು ಜನ ಮಹಿಳೆಯರು ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಇಷ್ಟೆಲ್ಲ ನೀವು ಮಹಿಳೆಯರು ಇಲ್ಲಿ ಕೂತಿದ್ದೀರಾ ಅಂದ್ರೆ
ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ, ಇದರ ಆಶೀರ್ವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ರಾಜೀವ್ ಗಾಂಧಿ ಅವರ ಈ ತಿದ್ದುಪಡಿಯಿಂದ. ಬಹುಶಃ ರಿಸರ್ವೇಶನ್ ಈ ಆಕ್ಟ್ ಮುಖಾಂತರ ತಂದಿರಲಿಲ್ಲ ಅಂದ್ರೆ ಕಷ್ಟ ಆಗ್ತಾ ಇತ್ತು. ಅದೇ ರೀತಿ ಪರಿಷ್ಠ ಜಾತಿ ಅಥವಾ ಪರಿಷ್ಠ ಪಂಗಡದವರಿಗೂ ಕೂಡ SC/ST ರಿಸರ್ವೇಶನ್, ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಶನ್ ಕೂಡ ಇದೇ ಒಂದು ತಿದ್ದುಪಡಿಯಿಂದ ಬಂದಿದೆ. ಮುಂಚೆ ಏನಿರ್ತಾ ಇತ್ತು, ಪಂಚಾಯತ್ ಮೆಂಬರ್ ಯಾರ ಹತ್ರ ಬಡಗಿ ಇದೆ, ಯಾರ ಹತ್ರ ದುಡ್ಡಿದೆ ಅವರೇ ಆಗ್ತಾ ಇದ್ರು. ಆದ್ರೆ ಈಗ ಇವತ್ತು ಒಬ್ಬ ಸಾಮಾನ್ಯ ಪರಿಷ್ಠ ಜಾತಿ ಇರ್ಬೋದು, ಪಂಗಡದವರು ಇರ್ಬೋದು, ಇವತ್ತು ಚುನಾವಣೆಯಲ್ಲಿ ನಿಂತು ಗೆದ್ದಿ ಅಧ್ಯಕ್ಷರು ಕೂಡ ಆಗಿ ಇಡೀ ಪಂಚಾಯತಿನ ವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಮಾಡುವ ಹೊಣೆಗಾರಿಕೆನೂ ಕೂಡ ಅವರಿಗೆ ಸಿಗ್ತಾ ಇದೆ. ಮತ್ತೆ ಇದಕ್ಕಿಂತ ಹೆಚ್ಚಾಗಿ ಅಧಿಕಾರ ವಿಕೇಂದ್ರೀಕರಣ ಕೂಡ ಇದರಲ್ಲಿ, ಅಂದ್ರೆ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಆಗಿದೆ. ಮುಂಚೆ ನಾವು ಏನಿದ್ರು ಕೂಡ ಡೆಲ್ಲಿ ಕಡೆ ನೋಡ್ಬೇಕಾಗಿತ್ತು, ಆದ್ರೆ ಇವತ್ತು ಹಳ್ಳಿಯ ಅಭಿವೃದ್ಧಿ ಆಡಳಿತ ಇವತ್ತು ನಿಮ್ ಕೈನಲ್ಲೇ ಇದೆ. ಒಂದು ಹಳ್ಳಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಥವಾ ಅಭಿವೃದ್ಧಿ ಹೊಂದಿದೆ, ಪ್ರಗತಿ ಹೊಂದಿದೆ ಅಂದ್ರೆ ಅದಕ್ಕೆ MLAಗಳು ಅಷ್ಟೇ ಕಾರಣ ಇದಿಲ್ಲ. ನೇರ ಕಾರಣ ಅದಕ್ಕೆ ಅಲ್ಲಿ ಸ್ಥಳೀಯ ಮುಖಂಡರಾದಂತ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತೆ ಅಧ್ಯಕ್ಷರಾಗಿರ್ತಾರೆ. ಯಾಕಂದ್ರೆ ಮುಂಚೆ ಏನಿರ್ತಾ ಇತ್ತು, ಈ ಪಂಚಾಯತ್ ರಾಜ್ ವ್ಯವಸ್ಥೆ ಬರೀ ಒಂದು ಅಡ್ವೈಸರಿ ಬಾಡಿ ಇತ್ತು. ಆದ್ರೆ ಈ 73ನೇ ತಿದ್ದುಪಡಿ ಬಂದ್ಮೇಲೆ ಎಲ್ಲ ಅಧಿಕಾರವನ್ನ, ಪ್ಲಾನಿಂಗ್ ಅಧಿಕಾರವನ್ನ ಇವತ್ತು ಪಂಚಾಯತಿಗೆ ಕೊಟ್ಟಿದ್ದಾರೆ, ಇಂಪ್ಲಿಮೆಂಟೇಷನ್ ಅಧಿಕಾರ ಇವತ್ತು ಪಂಚಾಯತಿಗೆ ಕೊಟ್ಟಿದ್ದಾರೆ, ಫೈನಾನ್ಷಿಯಲ್ ಅಲೋಕೇಶನ್ ಯಾವ ರೀತಿ ಮಾಡಬೇಕು ಅಧಿಕಾರ ಪಂಚಾಯತಿಗೆ ಕೊಟ್ಟಿದ್ದಾರೆ, ಮತ್ತೆ ಅದನ್ನ ಮೇಲ್ವಿಚಾರಣೆ ಮಾಡೋದು ಕೂಡ ಅಧಿಕಾರ ಇವತ್ತು ಪಂಚಾಯತ್ ಕೊಟ್ಟಿದೆ. ಯಾವುದೇ ರಾಜ್ಯ ಸರ್ಕಾರದಿರ್ಬೋದು, ಕೇಂದ್ರ ಸರ್ಕಾರದಿರ್ಬೋದು, ಅದಕ್ಕೆ ಯಾವುದೇ ಹಸ್ತಕ್ಷೇಪ ಇರೋದಿಲ್ಲ. ಬಹಳ ಜನ ನಮ್ಮ ಹತ್ರ ಬರ್ತಾರೆ, ಬಂದು ನಮ್ಗೆ ಮನೆ ಹಂಚಿ ಅಂತಾರೆ. ಮನೆ ಕೊಡ್ಲಿಕ್ಕೆ ನನಗೆ ಅಧಿಕಾರ ಇಲ್ಲ, ಮಿನಿಸ್ಟರ್ ಹೌದು ನಾನು, ಆದ್ರೆ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ, ನಿಮ್ಮ ಗ್ರಾಮ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಮಾಡುವ ಅಧಿಕಾರ ಸಂವಿಧಾನದಲ್ಲಿ ನನಗಿಲ್ಲ. ಇವತ್ತು ಆ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಗ್ರಾಮ ಸ್ವರಾಜ್ಯದ ಕನಸು ಏನು ಗಾಂಧೀಜಿಯವರು ಕಂಡಿದ್ರು, ಅದು ಈ ತಿದ್ದುಪಡಿ ಮುಖಾಂತರ ರಾಜೀವ್ ಗಾಂಧಿಯವರು ಅನುಷ್ಠಾನಕ್ಕೆ ತಂದ್ರು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ರಾಜೀವ್ ಗಾಂಧಿಯವರ ಬಹಳ ಒಂದು ಸದೃಢವಾದಂತ ನಂಬಿಕೆ ಏನಿತ್ತು, ಏನಂದ್ರೆ ನಮ್ಮ ದೇಶ ಪ್ರಗತಿ ಆಗ್ಬೇಕಾಗಿದ್ರೆ ಗ್ರಾಮೀಣ ಜನರ ಧ್ವನಿಯನ್ನು ಸರ್ಕಾರ ಕೇಳಬೇಕು ಎಂದು ಅವರು ಅರ್ಥ ಮಾಡ್ಕೊಂಡು ಈ ತಿದ್ದುಪಡಿಯನ್ನು ತರುವ ಮುಖಾಂತರ ಮಹಾತ್ಮ ಗಾಂಧಿಯವರ ಗ್ರಾಮ ಸ್ವರಾಜ್ಯದ ನನಸು ಮಾಡಿದರು. ಇವತ್ತು ಈ ಪಂಚಾಯತ್ ವ್ಯವಸ್ಥೆಯಿಂದ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬಹಳಷ್ಟು ಜನ ನಾಯಕರಾಗಿದ್ದಾರೆ. ಇವತ್ತು ಇದು ಈ ಪಂಚಾಯತ್ ಹೇಗಿದೆ ಅಂದ್ರೆ ನಾಯಕತ್ವ ಬೆಳೆಸುವ ಒಂದು ಫ್ಯಾಕ್ಟರಿ ಕೂಡ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಇಲ್ಲ ನಮ್ಮ ವೇದಿಕೆನಲ್ಲಿ ನೋಡಿ, ಇವತ್ತು ಅಲ್ಲಂ ಪ್ರಭು ಅವರು ಇವತ್ತು ಮೊದಲನೇದಾಗಿ ಪಂಚಾಯತ್ ಮೆಂಬರ್ ಆಗಿ, ಜಂಟಿ ಮೆಂಬರ್ ಆಗಿ ಇವತ್ತು MLC ಆಗಿದ್ದಾರೆ. ನಮ್ಮ ಡಾಕ್ಟರ್ ಶಾಡು ಪ್ರಕಾಶ್ ಸಾಹೇಬರು ಕೂಡ ಇದೇ ಪಂಚಾಯತ್ ವ್ಯವಸ್ಥೆಯಿಂದ ಬಂದಂತ ವ್ಯಕ್ತಿ. ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಆರೋಗ್ಯ ಕ್ರಾಂತಿ ತರ್ತಾ ಇರೋದಂದ್ರೆ ಇವತ್ತು ಪಂಚಾಯತ್ ಮಟ್ಟದಲ್ಲಿ ಅವ್ರು ಕಲ್ತಂತ ಪಾಠದಿಂದ ಇವತ್ತು ಅದೆಲ್ಲ ಬರ್ತಾ ಇರೋದು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ಇದೇ ಪಂಚಾಯತ್ ವ್ಯವಸ್ಥೆಯಿಂದ ಇವತ್ತು ಉಪಮುಖ್ಯಮಂತ್ರಿಗಳಾಗಿರೋದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅವ್ರು ಮಾಡಿದಂತ ಕ್ರಾಂತಿ ಇಂಧನದಲ್ಲಿ ಬಹುಶಃ ಬಹಳ ಜನಕ್ಕೆ ತಾವು ಮಾಡಿದ್ರೆ ಗೊತ್ತಿಲ್ಲ ಅನ್ಸುತ್ತೆ ಸರ್. ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ವಾಸ್ ಡನ್ ಬೈ ಶ್ರೀ DK ಶಿವಕುಮಾರ್. ಅದು ಯಾರಿಗೂ ಗೊತ್ತಿಲ್ಲ. ಈಗ ಚೈನಾದವರು ಅದನ್ನ ಮೀರಿಸಿದ್ದಾರೆ. ಈಗ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಆಗಿದೆ. ನಾವು ಒಂದು 10,000 ಕೆಪಾಸಿಟಿ ಹಾಕ್ತಾ ಇದೀವಿ. ಮತ್ತೊಮ್ಮೆ ನಾವು ಇಡೀ ವಿಶ್ವದಲ್ಲಿ ಮೊದಲನೇ ಸ್ಥಾನ ಆಗ್ತೇವೆ. ಇವೆಲ್ಲನೂ ಕೂಡ ಅವರು ಪಂಚಾಯತ್ ವ್ಯವಸ್ಥೆಯಿಂದ ಕಲ್ತು ಬಂದಂತ ಇದೆ. ನಮ್ಮ ಮುಖ್ಯ ಶಿವಕುಮಾರ್ ಅವರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ದೇವರಾಜ ಅರಸು ಮತ್ತು ನಾರಾಯಣ ಗುರು ಇವರ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೇವೆ. ಮಾತನಾಡಿದಂತ ಎಲ್ಲ ಅಲ್ಲಂ ಪ್ರಭು ಆದಿಯಾಗಿ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಪ್ರಿಯಾಂಕರವರು ಈ ಮಹಾನ್ ನಾಯಕರನ್ನ ತಾವೆಲ್ಲ ಸ್ಮರಿಸಿಕೊಂಡ್ರು. ನಾನು ಬೆಂಗಳೂರಿನಲ್ಲೇ ಈ ಕಾರ್ಯಕ್ರಮ ಬಹಳ ದೊಡ್ಡ ಕಾರ್ಯಕ್ರಮ ಇತ್ತು. ಅದು ಬಿಟ್ಟು ನಿಮ್ಮ ಜೊತೆ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನೆಲ್ಲ ನೋಡೋ ಭಾಗ್ಯ, ನಿಮ್ಮನ್ನು ಭೇಟಿ ಮಾಡೋ ಭಾಗ್ಯ, ನನ್ನ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಿದಂತದ್ದು ಕೂಡ
ನಂದೊಂದು ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈಗ ದೇವರಾಜ ಅರಸು ಅವ್ರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಅವರ ತಂದೆಗೆ ಗುರುತು ಮಾಡೋದನ್ನ ಅವರು ಸ್ಮರಿಸ್ಕೊಳ್ತಾ ಇದ್ರು. ಇರ ಸುಮ್ಮನೆ ಏನ್ ಹೇಳ್ತೀನಿ ಕೇಳಿ, ಸುಮ್ಮನೆ ಎಲ್ಲ ತರಲೆಗಳು. ಮಲ್ಲಿಕಾರ್ಜುನ ಖರ್ಗೆ ಅವರು ಗುರುತು ಮಾಡೋದನ್ನ ಅವರು ಸ್ಮರಿಸ್ಕೊಳ್ತಾ ಇದ್ರು. ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರು? ಇದು ಒಂದು ದೊಡ್ಡ ಪ್ರಶ್ನೆ. ನಿಮ್ಮ ಭಾಗದ ನಾಯಕರಲ್ಲ. ನೀವು 50 ವರ್ಷ ಅವ್ರನ್ನ ಬೆಳೆಸಿದ್ದೀರಿ. ಈಗ ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಯಾರು ರಾಜೀವ್ ಗಾಂಧಿ ಅವರು? ಇಂದಿರಾ ಗಾಂಧಿಯವರ ಮಗ ರಾಜೀವ್ ಗಾಂಧಿ ಅವರು. ಇಂದಿರಾ ಗಾಂಧಿ ಅವರು ಯಾರಪ್ಪ ಅಂದ್ರೆ ಈ ದೇಶದಲ್ಲೇ ಈ ದೇಶದ ಐಕ್ಯತೆ ಸಮಗ್ರತೆಗೆ ತನ್ನ ದೇಹವನ್ನೇ ತ್ಯಾಗ ಮಾಡಿದಂತ ಒಬ್ಬ ಧೀಮಂತ ನಾಯಕಿ. 16 ವರ್ಷಗಳ ಕಾಲ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಿ ಇವತ್ತು ಬಡವರಿಗೆ ಯಾವ್ದಾದ್ರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ರೆ, ನಿಮ್ಗೆ ಪೆನ್ಷನ್ ಕೊಟ್ಟಿದ್ರೆ, ನಿಮ್ಗೆ ಉಳುವಿಗೆ ಭೂಮಿ ಕೊಟ್ಟಿದ್ರೆ, ಇವತ್ತು ಏನು ನಮ್ಮ ಅಂಗನವಾಡಿಗಳೆಲ್ಲ ಇವತ್ತೇನು ಸ್ಥಾಪನೆ ಆಗಿದೆ ಅನ್ನೋದು ಕೊಟ್ಟಿದ್ರೆ, ಮನೆ ಕೊಟ್ಟಿದ್ರೆ, ಇವೆಲ್ಲ ಬಂದದ್ದು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ. ಅವರ ಸುಪುತ್ರ ರಾಜೀವ್ ಗಾಂಧಿ ಅವರು, ಜವಾಹರ್ಲಾಲ್ ನೆಹರು ಅವ್ರ ತಂದೆ ಆಗಿದ್ರು. ಇವತ್ತು ಅವರು ಈ ದೇಶಕ್ಕೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿ ನಿಮ್ಮ ಮಕ್ಕಳಿಗೆ ನಾವು ಯಾಕೆ ಅವ್ರನ್ನ ನೆನೆಸ್ಕೊಳ್ತಾ ಇದ್ದೀವಿ ಅಂದ್ರೆ, ನಿಮ್ಮ ಮಕ್ಕಳಿಗೆ, ನನ್ನ ಮಕ್ಕಳಿಗೆ 18 ವರ್ಷಕ್ಕೆ ಓಟ್ ಕೊಟ್ಟಿದ್ದು ರಾಜೀವ್ ಗಾಂಧಿ ಅವರು. ಹಿಂದೆ 21 ವರ್ಷಕ್ಕೆ ಓಟಿತ್ತು. ಯುವಕರ ಮೇಲೆ ಅಪಾರವಾದಂತ ವಿಶ್ವಾಸ ಇಟ್ಟು ಯುವಕರು ಈ ದೇಶವನ್ನ ಕಾಯಂತ ಶಕ್ತಿ 16 ವರ್ಷಕ್ಕೆ ನಾವು ಮಿಲಿಟರಿ ತೆಗೆದುಕೊಳ್ತೇವೆ, ಈ ಬಂದೂಕವನ್ನ ಇಟ್ಟು ಕಾಶ್ಮೀರ ಗಡಿಯಲ್ಲಿ, ಕನ್ಯಾಕುಮಾರಿ ಗಡಿಯಲ್ಲಿ, ಬೇರೆ ಬೇರೆ ಕಡೆ ಎಲ್ಲ ಬಂದೂಕ ಕೊಟ್ಟು ನಿಲ್ಲಿಸ್ತೇವೆ. ಎಷ್ಟೋ ಜನ ನಿಮ್ಮ ಮಕ್ಕಳೆಲ್ಲ ಹೋಗಿ ಮಿಲಿಟರಿ ಸೇರ್ಕೊಂಡಿದ್ದಾರೆ, SSC ಪಾಸ್ ಮಾಡ್ತವ್ರೆ. ಅಂತ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಂಬಿಕೆಯನ್ನು ಇಟ್ಕೊಂಡು ನಾವು ಅವ್ರನ್ನ ದೇಶನ ಕಾಯಿಲೆ ಅಂತ ಬಂದೂಕ ಕೊಡ್ತೀವಿ, ಅವನಿಗೆ ಮತದಾನದ ಹಕ್ಕನ್ನ ಕೊಡಬೇಕು ಅಂತ ಹೇಳಿ ಆವತ್ತು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಿದ್ದು ಇದೇ ರಾಜೀವ್ ಗಾಂಧಿ ಅವರು. ನಮ್ಗೆ ಯಾರಿಗೂ ಫೋನ್ ಇರ್ತಿರ್ಲಿಲ್ಲ. ಒಂದು ಫೋನ್ ಮನೆಗೆ ಬರ್ಬೇಕಾದ್ರೆ ಯಾವ್ದಾದ್ರು MP ಗಳನ್ನ ಇಟ್ಕೋಬೇಕಾಯ್ತು. 10 ವರ್ಷ 15 ವರ್ಷ ಕಾಯ್ಬೇಕಾಗಿತ್ತು. ಎಲ್ಲ ಟ್ರಂಕ್ ಕಾಲು ಗಂಟೆ ಕಾಯ್ಬೇಕಾಗಿತ್ತು. ಒಂದೇನಾದ್ರು ಬೆಂಗಳೂರಿಗೆ ನೀವು ಯಾರು ಫೋನ್ ಮಾಡ್ಬೇಕಾದ್ರೆ. ಆದ್ರೆ ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ಈ ಟೆಲಿಫೋನ್ ಕ್ರಾಂತಿ, ITBT ಕ್ರಾಂತಿ, ನೀವೆಲ್ಲ ಫೋನಲ್ಲೇ ಮೆಸೇಜ್ ನೋಡ್ಕೋತಾ ಇದ್ದೀರಿ, ನೀವೆಲ್ಲ ಫೋಟೋ ನೋಡ್ಕೋತಾ ಇದ್ದೀರಿ, ಎಲ್ಲ ಫೋನಿಂದ ನಿಮ್ದು ಬದುಕೇ ಇಲ್ಲ. ಆ ರೀತಿ ಯಾರು ಈ ದೇಶಕ್ಕೆ ಕ್ರಾಂತಿ ತಂದುಕೊಟ್ಟವರು ಅಂತಂದ್ರೆ ರಾಜೀವ್ ಗಾಂಧಿ ಅವರು. ಅದಕ್ಕೆ ನಾವು ಇವತ್ತು ನೆನೆಸ್ಕೊಳ್ತಾ ಇದ್ದೇವೆ. ಇವತ್ತು ದೇವರಾಜ ಅರಸರ ಬಗ್ಗೆ ಎಲ್ಲ ಮಾತಾಡೋದು. ಉಳುವಿಗೆ ಭೂಮಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಂತ್ರಿ ಆಗಿದ್ದಾಗ ಅವರು ಇವತ್ತು ಅದನ್ನ ಉಳುವಿಗೆ ಭೂಮಿ ಕಾರ್ಯಕ್ರಮವನ್ನು ಕೊಟ್ಟರು. ಇದನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ ಜನ. ದೊಡ್ಡ ದೊಡ್ಡ ಸಾಹುಕಾರರಿಂದ ತೆಗೆದಾಕ್ಬಿಟ್ಟು ಬಡವನು ಉಳುವಿಗೆ ಭೂಮಿ ತನಗೆ ಪಟ್ಟವನ್ನ ಕೊಟ್ಟು ಏನು ಈ ಕಾನೂನನ್ನ ಈ ದೇಶದಲ್ಲಿ ತೆಗೆದುಕೊಂಡು ಬಂದದ್ದು ಎಲ್ಲರೂ ಕೂಡ ಸಮಾನವಾಗಿ ಹಂಚಬೇಕು. ಯಾರು ಬ್ಯಾಂಕ್ ಹೋಗಕ್ಕಾಗ್ತಿರ್ಲಿಲ್ಲ, ಗೊತ್ತಿದೆ ನಿಮ್ಗೆ. ಎಲ್ಲರೂ ಕೂಡ ಬಡ್ಡಿಗೆ ಒಳ ಹೋಗ್ತಾ ಇದ್ರಿ. ಅಂತ ಸಂದರ್ಭದಲ್ಲಿ ಬ್ಯಾಂಕಿನ ರಾಷ್ಟ್ರೀಕರಣವನ್ನು ಮಾಡಿದ್ದು ರಾಜೀವ್ ಗಾಂಧಿಯವರ ತಾಯಿ ಇಂದಿರಾ ಗಾಂಧಿ ಅವರು. ಇವತ್ತು ನಿಮ್ಮ ಮುಖಂಡರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ನಿಮ್ಗೆ 371 ಜೆ ಏನ್ ತಂದ್ಕೊಟ್ಟು ನಮ್ಮ ಭಾಗದಕ್ಕಿಂತ ನಿಮ್ಮನ್ನ ವಿಶೇಷವಾಗಿ ಈ ಬಡತನದ ರೇಖೆಯಲ್ಲಿ ತಾವಿದ್ದೀರಿ, ತಮ್ಮನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಕೊಡಿಸಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯಾರು ಇಂದಿರಾ ಗಾಂಧಿ ಕೂತಿದ್ರು, ಯಾರು ಮಹಾತ್ಮ ಗಾಂಧೀಜಿಯವರು ಕೂತಿದ್ರು, ಯಾರು ರಾಜೀವ್ ಗಾಂಧಿ ಅವರು ಕೂತಿದ್ರು, ಆ ಜಾಗದಲ್ಲಿ ಇವತ್ತು ನಿಮ್ಮ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಕೂತಿದ್ದಾರೆ. ಇದೇ ಈ ಭೂಮಿಯ ದೊಡ್ಡ ಶಕ್ತಿ. ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ ಯಾಕಪ್ಪ ಅಂತಂದ್ರೆ ಎಲ್ಲ ನನ್ನ ತಾಯಂದಿರು, ಯುವಕರು, ಹಿರಿಯರಿದ್ದೀರಿ. ಇಂಥ ಪ್ರಬುದ್ಧವಾದಂತಹ ನಮ್ಮ ನಾಯಕರನ್ನ ಈ ದೇಶಕ್ಕೆ ಕೊಟ್ಟಿದ್ದೀರಲ್ಲ, ನಿಮ್ಗೊಂದು ಕೋಟಿ ನಮಸ್ಕಾರ ಅರ್ಪಿಸಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಬಂಧುಗಳೇ, ಇವತ್ತು ನಾವು
ನಮ್ಮ ಯುವಕರು ಇವರೆಲ್ಲ ರಾಜೀವ್ ಗಾಂಧಿಯವರ ಆಚಾರ ವಿಚಾರ ಏನಪ್ಪಾ ಅಂದ್ರೆ 73ನೇ 74 ತಿದ್ದುಪಡಿ. ಏನ ತಿದ್ದುಪಡಿ? ಪಂಚಾಯತಿಂದ ಪಾರ್ಲಿಮೆಂಟ್ ವರೆಗೂ ನಾಯಕರುಗಳನ್ನು ತಯಾರು ಮಾಡಬೇಕು, ಪಂಚಾಯತಿಗಳಲ್ಲಿ ಲೀಡ್ಗಳನ್ನು ಮಾಡಬೇಕು, ಪಂಚಾಯತಿಗಳಲ್ಲಿ ಉತ್ತಮವಾದಂತ ಆಡಳಿತ ಸಿಗಬೇಕು, ಪಾರ್ಲಿಮೆಂಟ್ ಅಲ್ಲೂ ಉತ್ತಮವಾದಂತ ನಾಯಕರು ಸಿಗ್ಬೇಕು. ಎಲ್ಲಿ ಸಿಗ್ತಾರೆ? ಇಲ್ಲಿ ಗೆದ್ದಂತವ್ರು. ಈಗ ಅವ್ರು ಹೇಳಿದ್ರಲ್ಲ, ನಾನೊಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದವರು, ನಮ್ಮ ಅಲ್ಲಂಪ್ರಭು ಪಾಟೀಲ್ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದವರು, ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದ ಅಧ್ಯಕ್ಷರಾಗಿದ್ದರು. ಇವತ್ತು ನಾನು ಒಬ್ಬ ಉಪಮುಖ್ಯಮಂತ್ರಿ ಆಗಿದ್ದೀನಿ, ಅವರೊಬ್ಬರು ಮಂತ್ರಿ ಆಗಿದ್ದಾರೆ. ಹಿಂದೆ ನಮ್ಮ ಪಿ ಡಿ ಜಟ್ಟಿಯವರು, ಅವರು ಕೂಡ ಒಂದು ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಪಕ್ಕದ ರಾಜ್ಯದ ವಿಲಾಸರಾವ್ ದೇಶಮುಖ್ ಅವರು ಒಂದು ಪಂಚಾಯತಿ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಈ ದೇಶಕ್ಕೆ, ಈ ರಾಜ್ಯಕ್ಕೆ, ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. ಹಂಗೆ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಸಿದ್ದರಾಮಯ್ಯವರು ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿದ್ದರು, ಸದಸ್ಯರಾಗಿದ್ದರು 78ರಲ್ಲಿ. ಹಂಗೆ ಇವತ್ತು ಗೆದ್ಕೊಂಡು ಬಂದಂತ ಅನೇಕ ನಾಯಕರುಗಳು ಇಂಥ ಸ್ಥಳೀಯ ಸಂಸ್ಥೆಗಳಲ್ಲಿ ಇವತ್ತು ಅವ್ರನ್ನ ಬೆಳೆಸ್ಕೊಂಡು ಇವತ್ತು ಬಂದಿದ್ದಾರೆ. ಇದು ಎಲ್ಲ ಇತಿಹಾಸ. ಅದಕ್ಕೆ ನಾವು ಹೇಳೋದು, ಅಂಬೇಡ್ಕರ್ ಅವ್ರು ಹೇಳೋದು, ಅಂಬೇಡ್ಕರ್ ಫೋಟೋ ಯಾಕೆ ನಾವು ಇಲ್ಲಿ ಇಟ್ಟಿದ್ದೀವಿ ಅಂದ್ರೆ, ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಹಂಗೆ ಇತಿಹಾಸ ಗಾಂಧೀಜಿ ನಮ್ಗೆ ಕೊಟ್ಟಂತ ಇತಿಹಾಸ, ಇಂದಿರಾ ಗಾಂಧಿ ಕೊಟ್ಟಂತ ಇತಿಹಾಸ, ರಾಹುಲ್ ಗಾಂಧಿ ಕೊಟ್ಟಂತ, ರಾಜೀವ್ ಗಾಂಧಿ ಕೊಟ್ಟಂತ ಇತಿಹಾಸ, ದೇವರಾಜ್ ಕೊಟ್ಟಂತ ಇತಿಹಾಸ, ಇದೇ ಇತಿಹಾಸವನ್ನ 371J ಕೊಟ್ಟಂತ ಇತಿಹಾಸ ನಿಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಇದ್ದಾರೆ, ಆ ಪುಟಕ್ಕೆ ಸೇರಿದ್ದಾರೆ. ಇದನ್ನ ನೀವೆಲ್ಲ ಸ್ಮರಿಸ್ಕೊಳ್ಬೇಕು. ಒಂದು ಕೊಟ್ಟೋಗ್ಬೇಕು, ಒಂದು ಬಿಟ್ಟೋಗ್ಬೇಕು. ಮನುಷ್ಯನಿಗೆ ನಂಬಿಕೆ ಬಹಳ ಮುಖ್ಯ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಾಗೆ ನಿಮ್ಗೆಲ್ಲ ಒಂದು ಈ ಪಕ್ಷ, ಈ ಸರ್ಕಾರ ಮಾಡಿದಂತ ಕಾರ್ಯಕ್ರಮದಲ್ಲಿ ಇರಬೇಕು. ಇವತ್ತು ನಾವಿಲ್ಲಿ ಬಂದಿದ್ದೇವೆ, ನಾವು ಜ್ಯೋತಿ ಉದ್ಘಾಟನೆ ಮಾಡಕ್ಕೆ, ಗೃಹ ಜ್ಯೋತಿ ಉದ್ಘಾಟನೆ ಮಾಡಕ್ಕೆ ಬಂದಿದ್ದರು. ನೀವೆಲ್ಲ ಬಹಳ ಜನ ಬಂದಿದ್ರಿ. ಫ್ರೀ ಕರೆಂಟು ಏನೀಗ ಬಿಜೆಪಿ ಸ್ನೇಹಿತರು ಮಾತಾಡ್ತಾರೆ, 200 ಯೂನಿಟ್ ವರೆಗೂ ಕರೆಂಟ್ ಕೊಟ್ಟು, ಯಾಕೆ ಅವ್ರು ಕೊಡ್ಲಿಲ್ಲ? ಯಾರಿಗಾರು ಇಂಥ ಕಾರ್ಯಕ್ರಮ ಕೊಡಬಹುದಾಗಿತ್ತಲ್ಲ. ನಾವು ಪಾರ್ಟಿ ಪಕ್ಷ ಅಂತ ಏನಾದ್ರು ನೋಡಿದೀವಿ? ನಮ್ಮ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದೀವೋ ಇಲ್ಲೋ? ಎಲ್ಲ ಬಡವರಿಗೆಲ್ಲ 1 ವರ್ಷ ಕರೆಂಟ್ ಎಲ್ಲರಿಗೂ 2,000 ಕೊಡ್ತಾ ಇದೀವಲ್ಲೋ? ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದೀರೋ ಇಲ್ಲೋ? ಎಲ್ಲ ಯುವಕರಿಗೆ ನಮ್ಮ ಶರಣ್ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ಡಿಗ್ರಿ ಮಾಡಿದವ್ರಿಗೆಲ್ಲ 3,000 1,000 ಕೊಡ್ತಾ ಇದೀವೋ ಇಲ್ಲೋ? 10 kg ಅಕ್ಕಿ ಕೊಡ್ತಾ ಇದೀವಲ್ಲೋ? ಯಾರಿಗೋಸ್ಕರ ಕೊಡ್ತಾ ಇದೀವಿ? ಭಾವನೆಗೆಲ್ಲ, ಬದುಕಿಗೋಸ್ಕರ. ನಾವು ದೇವರು ದಿಂಡ್ರು ನೀವು ಯಾರು ಬಿಡಿ ಅಂತ ನಾವು ಹೇಳ್ತಾ ಇಲ್ಲ. ದೇವ್ರು ಇರಬೇಕು, ನಂಬಿಕೆ ಇರಬೇಕು, ಧರ್ಮ ಇರಬೇಕು, ಆದ್ರೆ ಹೊಟ್ಟೆನೂ ತುಂಬಬೇಕು. ಹೊಟ್ಟೆ ತುಂಬುವಂತ ಕೆಲಸ ಯಾವ ಸರ್ಕಾರ ಮಾಡಿದೆ? ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದಕ್ಕೆ ನಾನು ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ಹೇಳಲಿಕ್ಕೆ ನಾವೆಲ್ಲ ಇಲ್ಲಿ ಬಂದು ನಿಂತಿದ್ದೇವೆ. ಸೊ ಅದರಿಂದ ನಿಮ್ಗೆ ನಾನು ಹೇಳೋದಿಷ್ಟೇ, ಇವತ್ತು ಅನೇಕ ವಿಚಾರಗಳನ್ನ ನಮ್ಮ ನಾಯಕರುಗಳೆಲ್ಲ ತಿಳಿಸಿದ್ದಾರೆ. ಇವತ್ತು ಈ ದೇಶದಲ್ಲಿ ಯಾವ್ದಾದ್ರು ಒಂದು ಅಭಿವೃದ್ಧಿ ಕೆಲಸ ಆಗಿದೆ, ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, ನಗರಗಳಿರ್ಬೋದು, ವಿದ್ಯಾಕ್ಷೇತ್ರದಲ್ಲಿರ್ಬೋದು, ಕೈಗಾರಿಕಾ ಕ್ಷೇತ್ರದಲ್ಲಿರ್ಬೋದು, ಯಾವ್ದಾದ್ರು ಕ್ರಾಂತಿ ಇದೆ. ಈಗ ನೋಡಿ, ಈಗ ಶರಣ್ ಪ್ರಕಾಶ್ ಪಾಟೀಲ್ ಮಂತ್ರಿ, ಮೆಡಿಕಲ್ ಎಜುಕೇಶನ್ ಮಂತ್ರಿ. ಇಡೀ ನಮ್ಮ ಬೆಂಗಳೂರಲ್ಲಿ ಏನು ಚಿಕಿತ್ಸೆ ಸಿಗ್ತದೆ, ನಿಮ್ಮನ್ನ ಬೆಂಗಳೂರು ಕಳಿಸಬಾರ್ದು, ಇದನ್ನ ಗುಲ್ಬರ್ಗ, ಇದಕ್ಕೆ ಹೈದರಾಬಾದ್ ಕಳಿಸಬಾರ್ದು. ಈಗ ಇಲ್ಲಿ ನೀವು ESI ಹಾಸ್ಪಿಟಲ್ ನೋಡಿದ್ರಿ, ಕಾರ್ಮಿಕರಿಗೆ. ಯಾವ ಕಾರ್ಮಿಕ? ನೀವು ಕಾರ್ಮಿಕರ ಮಕ್ಕಳು, ನೀವು ರಿಜಿಸ್ಟರ್ ಮಾಡ್ಬೋದು. ಎಲ್ಲರಿಗೂ ಕೂಡ ಸೌಲಭ್ಯ ಸಿಗ್ತದೆ. ಎಲ್ಲರಿಗೂ ಹಾರ್ಟ್ ಸರ್ಜರಿ 371 ಬೆಡ್, 371 ಸೆಕ್ಷನ್ ನಡೀಲಿ, 371 ಬೆಡ್ ಅನ್ನ ಇವತ್ತು ಹಾರ್ಟ್ ಸರ್ಜರಿಗೆ ಇವತ್ತು ಜಯದೇವ್ ಹಾಸ್ಪಿಟಲ್ ಮಾಡಿದ್ದಾರೆ. ಇದು ನಮ್ಮ ಕನಕಪುರದಲ್ಲಿ ಆಗಿಲ್ಲ, ಮೈಸೂರಲ್ಲಿ ಆಗಿಲ್ಲ, ಗುಲ್ಬರ್ಗದಲ್ಲಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು, ನಮ್ಮ ಶಾಸಕರೆಲ್ಲ ಸೇರಿ ಇವತ್ತು ಇಂಥ ಕೆಲಸಗಳನ್ನು ಇವತ್ತು ಮಾಡಿದ್ದಾರೆ. ಇದು ಆರೋಗ್ಯ ಕ್ಷೇತ್ರದಲ್ಲೇ ಈ ಭಾಗದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಈ ಸಂದರ್ಭದಲ್ಲಿ ಆಗ್ತಾ ಇದೆ. ಆದ್ರಿಂದ ಇನ್ನ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ, ಎಲ್ಲರಿಗೂ ಕೂಡ ಡಾಕ್ಟರ್ಗಳಲ್ಲಿ ಸಪರೇಟ್ ಆಗಿ ನಿಮ್ಗೆಲ್ಲ ರಿಸರ್ವೇಶನ್ ಮಾಡಲಿಕ್ಕೆ, ಉದ್ಯೋಗವನ್ನ ರಿಸರ್ವೇಶನ್ ಬೆಂಗಳೂರಲ್ಲಿ ಯಾವನೇ ಮುಂದಕ್ಕೆ ಏನೇ ಕೆಲಸ ತಗೋಬೇಕಾದ್ರೂ, ಬೆಂಗಳೂರು ವಿಧಾನಸೌಧದಲ್ಲಿ ಏನು ಕೆಲಸ ಮಾಡ್ಬೇಕಾದ್ರೂ ನಿಮ್ ಕಲ್ಯಾಣ ಕರ್ನಾಟಕಕ್ಕೆ ನಾವು ರಿಸರ್ವೇಶನ್ ಮಾಡಲೇಬೇಕು. ಫಸ್ಟ್ ನೀವು ಮುಂದು, ನಾವಿಂದು. ಈಗ ಇವರೆಲ್ಲ ಸೇರ್ಕೊಂಡು
ನಮ್ಮನ್ನ ಹಿಂದಕ್ಕೆ ಹಾಕ್ಬಿಟ್ಟವ್ರೆ, ಅವರು ಮುಂದಕ್ಕೆ ಕೂತ್ಕೊತವ್ರೆ. ಈಗ ನಾವೇ ಇವ್ರನ್ನ ಏನ್ ಕೊಟ್ರು ಪ್ರಸಾದ ಅಂತ ನಿಮ್ಮ ಹತ್ರ ಈಗ ನಾವು ಈಸ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬಂದಿದ್ದೇವೆ. ಚಿಂತೆ ಇಲ್ಲ, ನೊಂದಿದ್ದೀರಿ, ಬೆಂದಿದ್ದೀರಿ, ಒಳ್ಳೇದಾಗಬೇಕು. ಅದಕ್ಕೋಸ್ಕರನೇ ಅಂತ ಕ್ರಾಂತಿಕಾರಿ ನಾಯಕರನ್ನ ಸಮರ್ಸ್ಕೊಳ್ಳಿಕ್ಕೆ, ಅವ್ರಿಗೆ ಶುಭ ಹಾರೈಸಲಿಕ್ಕೆ, ಅವ್ರು ಕೊಟ್ಟಂತ ಮಾರ್ಗದರ್ಶನವನ್ನ ನೆನೆಸ್ಕೊಂಡು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಬದಲಾವಣೆ ತರಲಿಕ್ಕೆ ಇಂಥ ಎಲ್ಲ ಕಾರ್ಯಕ್ರಮಗಳನ್ನ, ನಾಯಕರುಗಳನ್ನ ತಯಾರು ಮಾಡುವಂತ ಒಂದು ದೊಡ್ಡ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾನು ಈ ಕಲ್ಯಾಣ ಕರ್ನಾಟಕದ ಗುಲ್ಬರ್ಗಕ್ಕೆ ಹೋಗಿ ರಾಜೀವ್ ಗಾಂಧಿ ಅವರ ಜನ್ಮದಿನ, ದೇವರಾಜ ಜನ್ಮದಿನ ಮತ್ತು ಸಾಮಾಜಿಕ ಹರಿಕಾರ ನಾರಾಯಣ ಗುರು ಅವರ ಜನ್ಮದಿನವನ್ನ ಇಲ್ಲೇ ಆಚರಿಸಬೇಕು ಅಂತ ಹೇಳಿ ಬಂದು ಆಚರಿಸಿದ್ದೇನೆ. ಆದ್ರಿಂದ ಇನ್ನು ಹೊಟ್ಟೆ ಹಸಿಗಿಂತ ಬೇರೆ ಹೇಳ್ತಾ ಇದ್ದಾರೆ. ಹೊಟ್ಟೆ ಹಸಿದಾಗ ಮಾತು ಕೇಳುವುದಿಲ್ಲ, ಹೊಟ್ಟೆ ಹಸಿದಾಗ ಮನಸ್ಸು ಬೇರೆ ಬೇರೆ ಕಡೆಗೆ ಹೋಗ್ತಾ ಇರ್ತದೆ. ಚಿಂತೆ ಇಲ್ಲ. ಆದ್ರೆ ನಮ್ಮ ಮಾತು ಅಷ್ಟೋ ಇಷ್ಟೋ ಕೇಳ್ಕೊಂಡಿದ್ದೀನಿ ತಾನೇ? ಕೇಳ್ತಾ ಇಲ್ಲ. शुभ आशीष मांगे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे. ಅದು ಒಂದು ಖಾಲಿ ಬಂದಿರುತ್ತೇನೆ. ಬ್ಯಾಟ್ರಿ ಚಾಲಿತ ವೀಲ್ಚೇರ್ ಇಂದು ವಿತರಣೆ ಮಾಡುತ್ತೇವೆ ಸರ್. DDW ಇಲಾಖೆಯಿಂದ ಉಚಿತವಾಗಿ ವಿತರಣೆ ಮಾಡಿದ್ರಿ. ತುಂಬ ಖುಷಿ ಆಗ್ತಿದೆ ಸರ್. ಫ್ರೀಯಾಗೆ ಬಂದದ್ರಿ, ₹1 ಚಾರ್ಜ್ ಇಲ್ಲ ರೀ. ಹಾಂ ರೀ, ಉಚಿತವಾಗಿ ಎಲ್ಲಾನು ಅರ್ಜಿ ಕರೆದಿದ್ರಲ್ರಿ, 6 ತಿಂಗಳ ಹಿಂದೆ ಅರ್ಜಿ ಕರೆದಿರ್ರಿ. ಉಚಿತವಾಗಿ ಅರ್ಜಿ ಚಾರ್ಜು ಮತ್ತೆ ಫುಲ್ ಗಾಡಿ ಎಲ್ಲ ಫ್ರೀ ರೀ ಸರ್. DK ಶಿವಕುಮಾರ್ಗೆ ಏನಂತ ಹೇಳ್ತಾರೆ? ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ. DK ಶಿವಕುಮಾರ್ ಮತ್ತೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ DC ಮೇಡಮ್ ಅವರಿಗೂ, DK ಶಿವಕುಮಾರ್ ಸರ್ ಅವರಿಗೂ ತುಂಬ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಹೃದಯದಿಂದ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನ್ನ ಹೆಸರು ಸುಮಂಗ ಅಂತ. ನಾನು ಬಂಕೂರಿನಿಂದ ಬಂದಿದ್ದೀನಿ. ನಾನು ಸ್ವಯಂ ಉದ್ಯೋಗ ಮಾಡೋ ಸಲುವಾಗಿ ಈ ಗಾಡಿ ತುಂಬಾ ಹೆಲ್ಪ್ ಆಗಿದೆ ಸರ್. ಈಗ ನನಗೆ ಸಾದಿಕ್ ಹುಸೇನ್ ಸರ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಸರ್. ಹಾಗೆ DC ಮೇಡಮ್ ಅವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಸರ್ ಅವರಿಗೂ ಧನ್ಯವಾದಗಳನ್ನು ತಿಳಿಸುತ್ತೆ. ಹೆಂಗೆ ಅನಿಸ್ತಾ ಇದೆ ನಿಮ್ಮ ಗಾಡಿ? ತುಂಬಾ ಖುಷಿಯಾಗಿದೆ ಸರ್. ಯಾಕಂದರೆ ನಮಗೆ ಎಷ್ಟೊಂದು ಗಾಡಿ ಅಲೋಟ್ ಮಾಡಿದ್ದಾರೆ? 180 ಸರ್. 180. ತುಂಬಾ